ಮುಂದಿನ ಸುದ್ದಿಗೆ ಹೋಗೋಣ. ಮದ್ದೂರಿನಲ್ಲಿ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಟ ಆಗಿ ಜೋರು ಗಲಾಟೆ ಆಗಿ ಎಲ್ಲ ಆಯಿತು. ಕದಲೂರು ಉದಯ್ ಮದ್ದೂರಿನ ಶಾಸಕರು ಪ್ರತಾಪ್ ಸಿಂಹ ವಿಷಯದಲ್ಲಿ ಏನೇನೋ ಮಾತಾಡ್ಬಿಟ್ರು. ಸಿಂಹಗೆ ನಾಯಿ ಅಂತ ಹೆಸರಿಡಬೇಕಾಗಿತ್ತು, ಕಚ್ಚೆ ಹರಕ ಇತ್ಯಾದಿ ಇತ್ಯಾದಿ. ಅದಕ್ಕೆ ಪ್ರತಾಪ್ ಸಿಂಹರು ಅದೇ ಧಾಟಿಯಲ್ಲಿ ಅವರು ಉತ್ತರ ಕೊಟ್ಟರು. ಕೇಳಿಸ್ಕೊಳ್ಳಿ. ಅವನು ಯಾರೋ ಬಂದು ಅವನೇ ಪ್ರತಾಪ ಅಂತೆ, ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ, ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ಅವನ ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? BJP ಹೈಕಮಾಂಡ್ಗೆ ಕಂಪ್ಲೇಂಟ್ ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ, ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನ ಬಹಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಅವನಿಗೆ BJP ಟಿಕೆಟ್ ಕೊಡದೇನೆ ಕ್ಯಾಕು ಸುಗ್ದು ಮನೇಲಿ ಕುಣಿಸಿದ್ದಾರೆ. ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ, ಪ್ರಚೋದನೆ ಭಾಷಣ ಮಾಡೋದು, ಯುವಕರನ್ನ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ. ನಾನು ಇವ್ನು ಯಾರಪ್ಪ ಒಳ್ಳೆ ಪೊರ್ಕಿ ತರ ಮಾತಾಡಿದಾನಲ್ಲ ಅಂತ ಅನಿಸ್ತು ನನಗೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಪೊರ್ಕಿ ತರ ಮಾತಾಡೋನು ಇದ್ದಾನೆ, ಇದ್ಯಾವರಪ್ಪ ಮದ್ದೂರದಲ್ಲಿ ಹೊಸ ಪೊರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನಿಸ್ತು. ಕೊನೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು. ನನಗೆ ಆಶ್ಚರ್ಯ ಆಯ್ತು. ಹೆಸರಿಗೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಿದ್ದಾರೆ. ಈ ಪೊರ್ಕಿಗಳಷ್ಟೇ ಈ ತರ ಮಾತಾಡಕ್ ಸಾಧ್ಯ. ಸನ್ಮಾನ್ಯ ಶಾಸಕರಾದಂಥವ್ರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಯ್ ಅವರೇ, ಪ್ರತಾಪ್ ಸಿಂಹ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿಗೆ ಕೊಟ್ಬಿಟ್ಟು ಲಾಟ್ರಿ MLA ಆಗಿ ಬಂದಿಲ್ಲ. ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು. ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರೋ ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ, ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು? ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಅವ್ರ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ, ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಅವ್ರ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್. ಎಲ್ಲ ಒಂದ್ಸರಿ ಗೆದ್ದಿದ್ದೀರಿ, ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲೂ ಗೆದ್ದಿದ್ದೀರಿ ನೀವು. ನಿಮ್ಮ ಭಾಷೆ ನನಗೂ ಬರುತ್ತೆ, ಆದರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಎಲ್ಲರ ಬಗ್ಗೆ ಕಚಾರಕರು ಅಂತ ಹೇಳ್ತೀರಲ್ಲ, ಹಾಗಾದ್ರೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರು ಬಂದು ಹೋಗ್ತಿರ್ತಾರ? ಏನು ಮಾತಾಡ್ತೀರಿ ಉದಯ್? ನಿಮ್ಮ ಊರು ಮದ್ದೂರಿಗೆ ಬಂದ್ಬಿಟ್ಟು ನಾನು ಮಾತಾಡಿ ಹೋಗಿರೋದು. ಪೊಲಿಟಿಕಲ್ ಡಿಸ್ಕೋರ್ಸ್ಗಳು ಈ ಹಂತಕ್ಕೆ ಬರಬಾರ್ದು. ಯಾರನ್ನಂತ ಬೈತೀರಿ ಇದರಲ್ಲಿ? ಯಾರನ್ನಂತ ಬೈತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.